ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಮೈದ್ನಂದು ಮದುವೆ ಆಯಿತು ಲಾಸ್ಟ್ ಟೈಮು. ಸೊ ಅವಾಗಿನ ವಿಡಿಯೋವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಿಂಕ್ ಕೊಟ್ಟಿದ್ದರು ನಮಗೆ, ಅದು ಲಿಂಕ್ ಮಿಸ್ ಆಗಿದೆ, ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮನೇಲಿ ಅಂದ್ರ ಹಾಕಿದ್ದು, ಮನೆ ಮುಂದೆ ಅಂದ್ರ ಹಾಕಿ ಮತ್ತು ಬಳೆಶಾಸ್ತ್ರ ಎಲ್ಲ ಮಾಡಿದ್ದು. ಇದು ಬಂದ್ಬಿಟ್ಟು ನಮ್ಮ ಮನೆಗೆ ಹೋಗೋ ದಾರಿ ಗೇಟು ಫುಲ್ ಈ ಥರ ಮಾಡಿದ್ದು, ಡೆಕೋರೇಷನ್ ಎಲ್ಲ. ಇದು ನಮ್ಮ ನಾದಿನಿ ಗಂಡ ಮನೆಯ ಸುತ್ತಲೆಲ್ಲ ಸೆಟ್ ಬಡಿತಾರಲ್ಲ, ಸೆಟ್ ಬಡ್ದಾದ್ಮೇಲೆ ಅವ್ರಿಗೆ ಸ್ನಾನ ಮಾಡಿಸಿದ್ದು. ಅದಾದಮೇಲೆ ನಮ್ಮ ನನಗೆ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಅವರು ನಮಗೆ ವಾಟ್ಸಪ್ಪಲ್ಲೇ ಲಿಂಕ್ ಕಳಿಸಿದ್ರು, ಆ ಲಿಂಕ್ ಮಿಸ್ ಆಗಿದೆ. ಸೊ ಅದು ಮತ್ತೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಬಟ್ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ನಾನು ಆಲ್ಬಮಿಂದನೇ ಫೋಟೋ ವಿಡಿಯೋ ಎತ್ತಿ ಅಪ್ಲೋಡ್ ಮಾಡಿರ್ತಾ ಇದ್ದೀನಿ ಚಾನಲಲ್ಲಿ. ಇದು ನಮ್ಮ ನಾದಿನಿ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದು ನನ್ನ ಚಿಕ್ಕ ಮಗಳು ಮೈದ್ನ. ಇದು ಬಂದುಬಿಟ್ಟು ನಾವು ಮಹಾರಾಷ್ಟ್ರದಲ್ಲೇ ಮದುವೆ ಮಾಡಿದ್ದು, ಊರ ಕಡೆ ಏನು ಹೋಗಲಿಲ್ಲ. ಇದು ಲಾಸ್ಟ್ ಮದುವೆ ನಮ್ಮ ಮನೇಲಿ. ನಮ್ಮ ಮೈದ್ನ ಚಿಕ್ಕವನು, ಅವರೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದಲ್ಲೇ ಮಾಡೋಣ ಅಂತ ಮಾಡಿದ್ದು. ಅದಾದಮೇಲೆ ಹುಡುಗಿ ಕಡೆಯಿಂದ ಒಂದು 60 ಮೆಂಬರ್ಸ್ ಬಂದಿದ್ದರು. ಮತ್ತು ನಮ್ಮ ಮನೇಲಿ ಆಲ್ರೆಡಿ 50 ಜನ ಗೆಸ್ಟ್ ಇದ್ದರು. ಮತ್ತು ಎಲ್ಲ ಟೋಟಲ್ ಅರಿಶಿನ ಶಾಸ್ತ್ರಕ್ಕೆ ಬಂದುಬಿಟ್ಟು 250 ಮೆಂಬರ್ಸು. ಕುಕ್ ಎಲ್ಲ ಮಾಡಿದ್ದು ಪಪ್ಪನೇ. ಸೊ ಪಪ್ಪ ನಾನಿಬ್ಬರೇ ಮಾಡಿದ್ದು. ಆ್ಯಕ್ಚುಲಿ ಪಪ್ಪ ಕುಕ್ ಮಾಸ್ಟರ್ ಆಗಿರೋದ್ರಿಂದ ನಮಗೂ ಎಕ್ಸ್ಪೆಕ್ಟ್, ನಾವು ಲಾಸ್ಟ್ ಟೈಮ್ ವೀಡಿಯೋದಲ್ಲೆಲ್ಲ ನೋಡಿರ್ತಾರೆ, ನಾನೊಬ್ಬಳೇ ಸಿಂಗಲಾಗಿ 20-30 kg ಎಲ್ಲ ಆರಾಮಾಗಿ ಅಡುಗೆ ಮಾಡಿಬಿಡ್ತೀನಿ. ಸೊ ಅಷ್ಟು ಎಲ್ಲ ಕ್ರೆಡಿಟ್ ಎಲ್ಲ ಪಪ್ಪಂದೇ. ಪಪ್ಪ ನಾನು ಕಲಿತು ಎಲ್ಲ ಫುಲ್ ಕಂಪ್ಲೀಟಾಗಿ ಗೆಸ್ಟ್ ಬಂದಾಗಿಂದ ಹಿಡಿದು ಹೋಗೋವರೆಗೂ ನಾವೇ ನೋಡ್ಕೊಂಡಿದ್ದು ಅಡುಗೆ. ಬಟ್ ಮದುವೆ ರಿಸೆಪ್ಷನಲ್ಲಿ ಮಾತ್ರ ನಾವು ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಹೋಟೆಲ್ ಅವ್ರಿಗೆ ಒಪ್ಪಿಸಿದ್ದು. ಸೊ ಅದಾದಮೇಲೆ ಈ ಥರ ಇರುತ್ತೆ ಮಹಾರಾಷ್ಟ್ರದಲ್ಲಿ ಮದುವೆ. ಸೊ ನಿಮ್ಮ ಕಡೆಯಲ್ಲಿ ಯಾವ ಥರ ಇರುತ್ತೆ ಅನ್ನೋದಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊಳ್ಳೋ ಆಸಕ್ತಿ ನನಗಿದೆ. ಆ್ಯಕ್ಚುಲಿ ಇನ್ನು ಮತ್ತೆ ತಾಳಿ ಕಟ್ಟೋ ಶಾಸ್ತ್ರ ಮತ್ತು ನಮ್ಮ ಕಡೆ ರಿಸೆಪ್ಷನ್ನು, ಹುಡುಗಿ ಮನೆಯಲ್ಲಿಗೂ ರಿಸೆಪ್ಷನ್ ಮಾಡಿದ್ರು, ಅದೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ನಮ್ಮ ಕಡೆ ಈ ಥರ ಇರುತ್ತೆ. ಸುಮ್ಮನೆ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಹಂಚ್ಕೊಂಡೆ ಅಷ್ಟೇ, ಬೇರೆ ಏನೂ ಇಲ್ಲ. ದಯವಿಟ್ಟು ತಪ್ಪಾಗಿ ಯಾರು ಕಮೆಂಟ್ ಮಾಡಬೇಡಿ. ಹಂಗೂ ಕಮೆಂಟ್ ಮಾಡಬೇಕಂದ್ರೆ ನನಗೂ ತಿಳಿಸಿ, ತಿಳ್ಕೊಳ್ಳೋ ಆಸಕ್ತಿ ಖಂಡಿತ ಇದೆ, ಖಂಡಿತ ತಿಳ್ಕೊತೀನಿ ಗಾಯ್ಸ್. ನಾನು ಹೇಳೋದೊಂದೇ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದಲ್ವಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ಫ್ರೀ ಅಲ್ವಾ, ಅದಕ್ಕೇನು ದುಡ್ಡು ಕಟ್ಟೋದಿಲ್ಲ ಅಲ್ವಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೂ ನೋಟಿಫಿಕೇಷನ್ ಬರುತ್ತೆ. ಜಸ್ಟ್ ಒಂದು ಲೈಕ್ ಕೊಟ್ಟರೆ ಅಷ್ಟೇ ಅಲ್ವಾ. ನಿಮ್ಮಿಂದ ಯಾರಾದರೂ ಮುಂದುವರಿತಾರೆ ಅಂದರೆ ಒರಿಲಿ ಬಿಡಿರಿ. ಥ್ಯಾಂಕ್ ಯು ಫಾರ್